ಸಾಮಾನ್ಯವಾಗಿ ನಿಮ್ಮೆಲ್ಲರ ಮನೆಗಳಲ್ಲಿ ನಾವು ಅಕ್ಕಿ ತೊಳೆದ ನೀರನ್ನ ಹಾಗೆ ಡ್ರೈನೇಜಿಗೆ ಬಿಟ್ಟು ವೇಸ್ಟ್ ಮಾಡ್ಬಿಡ್ತೀವಿ. ಬಟ್ ಅದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿದ್ರೆ ನಮ್ಮ ಗಿಡಗಳಿಗೆ ಒಂದು ಅತ್ಯುತ್ತಮ ಫರ್ಟಿಲೈಸರ್ ಅಂತ ನಾವು ಹೇಳ್ಬೋದು. ಅಕ್ಕಿಯನ್ನ ತೊಳೆದಾದ ಮೇಲೆ ಬರುವ ನೀರು ಒಂದು ನೈಸರ್ಗಿಕ ಪೋಷಕಾಂಶಗಳ ಖಜಾನೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ವಿಟಮಿನ್ ಬಿ, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರೋದ್ರಿಂದ ನಮ್ಮ ಗಿಡಗಳಿಗೆ ಇದೊಂದು ಅತ್ಯುತ್ತಮ ಫರ್ಟಿಲೈಸರ್. ನಾವೇನು ಮಾರ್ಕೆಟ್ ಇಂದ ಕೆಮಿಕಲ್ ಯುಕ್ತ ಫರ್ಟಿಲೈಸರ್ ಗಳನ್ನ ತರೋದೇ ಬೇಡ, ನಾವು ಮನೆಯಲ್ಲೇ ಇದನ್ನ ಮಾಡ್ಕೊಬಹುದು. ಬಟ್ ನಾವು ಅಕ್ಕಿ ತೊಳೆದ ನೀರನ್ನ ಡೈರೆಕ್ಟ್ ಗಿಡಕ್ಕೆ ಹಾಕಿದ್ರೆ ಅಷ್ಟೊಂದು ಹೆಲ್ಪ್ ಆಗಲ್ಲ. ಏನ್ ಮಾಡ್ಬೇಕು, ಅದನ್ನ ನಾವು 2 to 3 days ಫರ್ಮೆಂಟ್ ಆಗಕ್ಕೆ ಬಿಡ್ಬೇಕು. ಅದರಲ್ಲಿ ಹುಳಿ ವಾಸನೆ ಯಾವಾಗ ಬರುತ್ತೋ ಆವಾಗ ಅದು ಫರ್ಮೆಂಟೇಶನ್ ಅದರಲ್ಲಿ ಸರಿಯಾಗಿ ಆಗಿದೆ ಅಂತ ಅರ್ಥ. ಆ ಫರ್ಮೆಂಟೇಶನ್ ಆಗಿರೋ ನೀರನ್ನ ನಾವು ಮತ್ತೆ ಡೈಲ್ಯೂಟ್ ಮಾಡ್ಕೊಂಡು ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಎಲ್ಲಾ ಗಿಡಗಳಿಗೆ ನಾವು ವಾರಕ್ಕೆ 2 ಬಾರಿ ಹಾಕ್ತಾ ಬರೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಹೂವು, ಹಣ್ಣು, ಕಾಯಿಗಳನ್ನ ಬಿಡೋಕೆ ಹೆಲ್ಪ್ ಮಾಡತ್ತೆ. ಮತ್ತೆ ಗಿಡಗಳ ಬೇರುಗಳನ್ನ ಸ್ಟ್ರಾಂಗ್ ಮಾಡಿ ಮಣ್ಣಿನ ಫಲವತ್ತತೆಯನ್ನ ಇದು ಹೆಚ್ಚಿಸೋಕೆ ಹೆಲ್ಪ್ ಮಾಡತ್ತೆ. ಇದು ಸಂಪೂರ್ಣವಾಗಿ ನೈಸರ್ಗಿಕ ಫರ್ಟಿಲೈಸರ್ ಆಗಿದ್ದು ಯಾವುದೇ ರಾಸಾಯನಿಕಗಳಿಲ್ಲದೆ ನಮ್ಮ ಗಾರ್ಡನ್ ಅನ್ನು ನಾವು ಹಸಿರುಮಯವಾಗಿಸಿಕೊಳ್ಬಹುದು. ನಾವು ಹಣ ಖರ್ಚು ಮಾಡಿ ಕೆಮಿಕಲ್ ಫರ್ಟಿಲೈಸರ್ ಅನ್ನ ತರೋದಕ್ಕಿಂತ ಮನೆಯಲ್ಲೇ ವೇಸ್ಟ್ ಆಗೋ ನೀರಿನಿಂದ ಈ ತರ ಒಂದು ಉತ್ತಮ ಫರ್ಟಿಲೈಸರ್ ಅನ್ನ ನಾವು ರೆಡಿ ಮಾಡ್ಕೊಬಹುದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.